ದತ್ತಾಂಶವನ್ನ ಪ್ರದರ್ಶಿಸುವಾಗ ಬಾರ್ ಗ್ರಾಫ್ ಅಥವಾ ಸ್ತಂಭ ನಕ್ಷೆ ಒಂದು ಅತ್ಯಂತ ವಿಶ್ವಾಸಾರ್ಹ ವಿಧಾನ. ಆದ್ರೆ ಒಂದು ಸಾಮಾನ್ಯ ಗೊಂದಲ ಏನಂದ್ರೆ, ಸ್ತಂಭ ನಕ್ಷೆಯನ್ನ ನಾವು ಅಡ್ಡವಾಗಿ ಚಿತ್ರಿಸಬೇಕಾ ಅಥವಾ ಉದ್ದವಾಗಿ ಮಾಡಬೇಕಾ ಅನ್ನೋ ಪ್ರಶ್ನೆ. ಇವೆರಡು ಒಂದೇ ತತ್ವವನ್ನ ಬಳಸುತ್ತೆ. ಇವೆರಡರಲ್ಲೂ ಸ್ತಂಭಗಳ ಉದ್ದ ಮೌಲ್ಯವನ್ನ ಸೂಚಿಸುತ್ತೆ, ಆದ್ರೆ ದಿಕ್ಕು ಬದಲಾಗಿರುತ್ತೆ. ನಾವು ಗ್ರಾಫ್ ಅನ್ನ ಹೇಗೆ ಓದುತ್ತೇವೆ ಅನ್ನೋದು ಕೂಡ ಬದಲಾಗುತ್ತೆ. ಹಾಗಿದ್ಮೇಲೆ ಅಡ್ಡ ಅಥವಾ ಲಂಬ ಸ್ತಂಭ ನಕ್ಷೆಯಲ್ಲಿ ಯಾವುದನ್ನ ಆಯ್ಕೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಅಂತ ನೋಡೋಣ. ಮೊದಲನೇ ಉದಾಹರಣೆ ನೋಡೋದಾದ್ರೆ, ಈ ಉದಾಹರಣೆಯಲ್ಲಿ ಒಂದು ಇ-ಕಾಮರ್ಸ್ ವ್ಯವಹಾರ ತನ್ನ 1000 ಬಳಕೆದಾರರ ಸಮೀಕ್ಷೆಯನ್ನ ನಡೆಸಿದೆ. ಅವರು ಕಾರ್ಟ್ಗೆ ವಸ್ತುಗಳನ್ನ ಸೇರಿಸಿದ್ದಾರೆ, ಆದ್ರೆ ಖರೀದಿ ಮಾಡಲಿಲ್ಲ. ಆ ಕಾರಣಗಳನ್ನ ಈ ರೀತಿ ಪಟ್ಟಿ ಮಾಡಿ ಅದಕ್ಕೆ ಮತಗಳನ್ನ ತಗೊಂಡಿದ್ದಾರೆ. ನಾವು ಈ ದತ್ತಾಂಶವನ್ನ ನೋಡಿದ್ರೆ, ಈ ದತ್ತಾಂಶದಲ್ಲಿ ಯಾವುದೇ ಒಂದು ಕ್ರಮ ಇಲ್ಲ ಮತ್ತು ಲೇಬಲ್ಗಳು ತುಂಬಾ ಉದ್ದವಾಗಿದೆ. ಇಂತಹ ದತ್ತಾಂಶವನ್ನ ನಾವು ನಾಮಮಾತ್ರ ದತ್ತಾಂಶ ಅಥವಾ ನಾಮಿನಲ್ ಡೇಟಾ ಅಂತ ಕರಿತೇವೆ. ಈ ಸಂದರ್ಭದಲ್ಲಿ ನಾವು ಲಂಬ ಸ್ತಂಭ ನಕ್ಷೆಯನ್ನ ಬಳಸಬೇಕಾ ಅಥವಾ ಅಡ್ಡ ಸ್ತಂಭ ನಕ್ಷೆಯನ್ನ ಬಳಸಬೇಕಾ ಅಂತ ನೋಡಿದ್ರೆ, ಲಂಬ ಸ್ತಂಭ ನಕ್ಷೆಯನ್ನ ನಾವು ಬಳಸಿ ನೋಡಿದಾಗ ಈ ರೀತಿ ಕಾಣುತ್ತೆ. ಅದೇ ಅಡ್ಡ ಸ್ತಂಭ ನಕ್ಷೆಯನ್ನ ಬರೆದಾಗ ಈ ರೀತಿ ಕಾಣುತ್ತೆ. ಈಗ ಇವೆರಡನ್ನ ಒಟ್ಟಿಗೆ ಇಟ್ಟು ನೋಡಿದ್ರೆ ನಿಮ್ಗೆ ತಿಳಿಯೋದೇನಂದ್ರೆ, ಲಂಬ ಸ್ತಂಭ ನಕ್ಷೆಯಲ್ಲಿ ಲೇಬಲ್ಗಳು ತುಂಬಾ ಉದ್ದವಾಗಿದ್ದ ಕಾರಣ ಅದಕ್ಕೆ ತುಂಬಾ ಜಾಗ ಬೇಕಾಯ್ತು. ಅದೇ ಅಡ್ಡ ಸ್ತಂಭ ನಕ್ಷೆಯಲ್ಲಿ ಸಾಕಷ್ಟು ಜಾಗ ಇರೋದ್ರಿಂದ ನಮ್ಗೆ ಓದ್ಲಿಕ್ಕೆ ಕೂಡ ತುಂಬಾ ಸುಲಭವಾಗುತ್ತೆ. ಈ ಕಾರಣಕ್ಕೆ ನಾಮಮಾತ್ರ ಡೇಟಾ ಕೊಟ್ಟಾಗ ನಾವು ಅಡ್ಡ ಸ್ತಂಭ ನಕ್ಷೆಯನ್ನ ಬರಿತೇವೆ. ಈಗ ಮತ್ತೊಂದು ಉದಾಹರಣೆಯನ್ನ ನೋಡೋಣ. ಒಂದು ಸಿಹಿ ಅಂಗಡಿ ಮಾಲೀಕ ಏನ್ ಮಾಡ್ತಾನೆ, ಅವನ ತಿಂಗಳ ಆದಾಯವನ್ನ ಪಟ್ಟಿ ಮಾಡ್ಕೊಳ್ತಾನೆ, ಜನವರಿಯಿಂದ ಹಿಡಿದು ಡಿಸೆಂಬರ್ನವರೆಗೂ. ಈಗ ಇದನ್ನ ನಾವು ಯಾವ ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸಬೇಕು ಅಂತ ನೋಡೋದಾದ್ರೆ, ಇಲ್ಲಿ ಲೇಬಲ್ಗಳು ಅಂದ್ರೆ ತಿಂಗಳುಗಳು ಕ್ರಮವಾಗಿದ್ದಾವೆ, ಜನವರಿಯಿಂದ ಹಿಡಿದು ಡಿಸೆಂಬರ್ನವರೆಗೂ ಮತ್ತು ಚಿಕ್ಕದಾಗಿದ್ದಾವೆ. ಇಂತಹ ಡೇಟಾನ ನಾವು ಆರ್ಡಿನಲ್ ಡೇಟಾ ಅಥವಾ ಕ್ರಮಬದ್ಧ ದತ್ತಾಂಶ ಅಂತ ಕರಿತೇವೆ. ಈ ಒಂದು ಉದಾಹರಣೆಗೆ ನಾವು ಸ್ತಂಭ ನಕ್ಷೆಯನ್ನ ಲಂಬವಾಗಿ ಮತ್ತು ಅಡ್ಡವಾಗಿ ಬರೆದು ನೋಡಿದಾಗ ಈ ರೀತಿ ಕಾಣುತ್ತೆ. ಇದರಲ್ಲಿ ನಾವು ತುಂಬಾ ಸ್ಪಷ್ಟವಾಗಿ ನೋಡ್ಬೋದು. ಲಂಬವಾಗಿ ಬರೆದ್ರೆ ತುಂಬಾ ಸುಲಭದಲ್ಲಿ ನಮಗೆ ಹೋಲಿಕೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಯಾವ ತಿಂಗಳಲ್ಲಿ ಹೆಚ್ಚು ಆದಾಯ ಗಳಿಸ್ತಾ ಅಂತ ಹೇಳೋದಾಗಿರ್ಬೋದು, ಇಂಥ ಹೋಲಿಕೆಗಳಿಗೆ ತುಂಬಾ ಸಹಾಯವಾಗುತ್ತೆ. ಲೇಬಲ್ಗಳು ಚಿಕ್ಕದಾಗಿದೆ ಮತ್ತು ಕ್ರಮವಾಗಿದೆ. ಇಂತಹ ಸಂದರ್ಭಗಳಲ್ಲಿ ಅಂದ್ರೆ ಆರ್ಡಿನಲ್ ಡೇಟಾ ಅಥವಾ ಕ್ರಮಬದ್ಧ ದತ್ತಾಂಶ ಕೊಟ್ಟಾಗ ನಾವೇನ್ ಮಾಡಬೇಕು, ಲಂಬ ಸ್ತಂಭ ನಕ್ಷೆಯನ್ನ ಚಿತ್ರಿಸಬೇಕು. ಈಗ ಒಟ್ಟಾರೆ ನಾವು ಸಾರಾಂಶವನ್ನ ನೋಡೋದಾದ್ರೆ, ನಾವು ಸ್ತಂಭ ನಕ್ಷೆಗಳನ್ನ ಮಾಡಬೇಕಾದ್ರೆ ಕೊಟ್ಟಿರುವ ದತ್ತಾಂಶವನ್ನ ಗಮನಿಸಬೇಕು. ನಾಮಮಾತ್ರ ದತ್ತಾಂಶ ಕೊಟ್ಟಾಗ ಅಂದ್ರೆ ತುಂಬಾ ಉದ್ದವಾಗಿ ಮತ್ತು ಯಾವುದೇ ಕ್ರಮವನ್ನ ಹೊಂದಿಲ್ಲ ಅಂದ್ರೆ ಅಂತ ದತ್ತಾಂಶಗಳಿಗೆ ನಾವು ಅಡ್ಡವಾದ ಸ್ತಂಭ ನಕ್ಷೆಯನ್ನ ಚಿತ್ರಿಸಬೇಕು. ಒಂದು ವೇಳೆ ಕ್ರಮವಾಗಿ ಮತ್ತು ಚಿಕ್ಕದಾದ ದತ್ತಾಂಶಗಳು ಅಂದ್ರೆ ಆರ್ಡಿನಲ್ ಅಥವಾ ಕ್ರಮಬದ್ಧ ದತ್ತಾಂಶವನ್ನ ಕೊಟ್ಟಾಗ ನಾವೇನ್ ಮಾಡಬೇಕು, ಲಂಬ ಸ್ತಂಭ ನಕ್ಷೆಯನ್ನ ಬಳಸಬೇಕು.